ಎಲ್ಲರಿಗೂ ನಮಸ್ಕಾರ ರೀ. ನಮ್ಮ ತಾಳಿಕೊಟ್ಟಿ ಮಂದಿಗೆ ನಾನು ಈ ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂದ್ರ ನಿಮಗೂ ಯಾರಿಗಾದ್ರೂ ಹೊಲಿಗೆ ಕಲಿಬೇಕು ಆದ್ರೆ ಚೆನ್ನಾಗಿ ಯಾರು ಕಲಿಸ್ತಾರಂತ ಗೊತ್ತಿರಲ್ಲ. ಆದ್ರೆ ನಾನು ಒಬ್ಬರನ್ನ ನಿಮ್ಗೆ ಸಜೆಷನ್ ಮಾಡಕತ್ತೀನಿ. ಶಾಂತ ಹೊಲಿಗೆ ತರಬೇತಿ ಕೇಂದ್ರ ಅಂತ ಹೇಳಿ. ನಾನ್ ನೋಡಿದ ಮಟ್ಟಿಗೆ ನಮ್ಮ ತಾಳಿಕೊಟ್ಟಿ ಒಳಗೆ 1 ನಂಬರ್ ಅಂತ ಹೇಳಿ ಹೇಳ್ಬೋದು ಇವರು. ಮತ್ತೆ ಯಾಕೆ ತಡ ಮಾಡೋದ್ರಿ, ಬರ್ರಿ ಅವ್ರ ಬಗ್ಗೆ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ನಮಸ್ಕಾರ ಬರ್ರಿ. ಇವರು ಬ್ಲೌಸ್ ಹೊಲಿಯಕತ್ತೆ 25 ವರ್ಷ ಆಯ್ತು ನೋಡ್ರಿ. ಅದ್ರಲ್ಲೂ ನಮ್ಮ ತಾಳಿಕೊಟ್ಟಿಗೆ ಬಂದು ಇವರು 15 ವರ್ಷ ಆಗೈತ್ರಿ. ಇವರು ಸಿಂಗಲ್ ಪೇರೆಂಟ್ ಆಗಿ ನಮ್ಮ ತಾಳಿಕೊಟ್ಟಿಗೆ ಬಂದು ಬ್ಲೌಸ್ ಹೊಲಿಯಕ್ ಸ್ಟಾರ್ಟ್ ಮಾಡಿದ್ರಿ. ನನಗ್ ತಿಳಿದ ಮಟ್ಟಿಗೆ ನಾನು ಇವ್ರಂತ ವೆರೈಟೀಸ್ ಬ್ಲೌಸ್ ನಾನು ಎಲ್ಲಿ ಹೊಲಿಯೋದ್ ನೋಡೇ ಇಲ್ಲ. ನನಗೊಂದ್ಸತಿ ಅನ್ಸುತ್ತಾ ದೇವ್ರು ಇವ್ರಿಗೆ ಕಲೆ ತುಂಬಾನೇ ಹಾಕ್ಬಿಟ್ಟಾನಂತ ಹೇಳಿ. ಯಾಕಂದ್ರ ಹೊಲಿಗೆ ಒಳಗ ಇವ್ರು ಮೀರ್ಸೋಕ್ ಯಾರಿಂದನೂ ಸಾಧ್ಯನೇ ಆಗುದಿಲ್ಲ. ಅಷ್ಟು ವೆರೈಟೀಸ್ ಅವ್ರೆಲ್ಲಾ ತರಾನು ಹೊಲಿತಾರ. ಇವರು ಸ್ಟೂಡೆಂಟ್ಗಳಿಗೆ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರ ಅಂತ ಹೇಳಿ ಅವ್ರ ಬೈಲೇನೆ ಕೇಳಂಬರ್ರಿ. ಎಷ್ಟ್ ತಿಂಗಳಾಯ್ತ್ರಿ ನೀವು ಬರಾಕತ್ತು? ಈ ಯಾವ ಟೈಪ್ಸ್ ಎಲ್ಲ ಕಲ್ತಿರಿ? ಹೌದ್ರಿ. ಮಾಡಲ್ಸ್ ಬ್ಲೌಸ್ಗಳು ಸ್ಟಿಚ್ ಮಾಡಿಕೊಡ್ತೀವಿ. ಯಾವುದೇ ವೆರೈಟೀಸ್ ಬ್ಲೌಸ್ಗಳು ಬಂದ್ರು ನಾವು ಮಾಡಿಕೊಡ್ತೀವಿ. ನೀವೇ ನೋಡ್ರಿ ಎಷ್ಟು ಜನ ಬರ್ತಾರೆ ಇವ್ರ ಹತ್ರ ಅಂತ ಹೇಳಿ. ಇವ್ರ ಹತ್ರ ಕಲ್ತೋ ಸ್ಟೂಡೆಂಟ್ಗಳೆಲ್ಲ ಅವ್ರದೇ ಆದಂತ ಒಂದು ಜೀವನಾನ ರೂಪಿಸ್ಕೊಂಡಾರಿ. ಇವ್ರ ಬಗ್ಗೆ ಹೇಳ್ಬೇಕಪ್ಪ ಅಂದ್ರ ಇವ್ರು ನಮ್ ಕ್ಲಾಸ್ನು ಹೇಳ್ಕೊಡ್ತಾರ್ರಿ, ಹಂಗೆ ಕ್ಲಾಸ್ ಹೇಳ್ಕೊತಾನೆ ಬ್ಲೌಸ್ನು ಹೊಲಿತಾರಿ. ಇವ್ರು ಕೊಡೋ ಟ್ರೈನಿಂಗ್ ಇಂದ ಸಾಕಷ್ಟು ಮಹಿಳೆಯರಿಗೆ ಉಪಯೋಗ ಆಗೈತ್ರಿ. ಅವ್ರ ಹತ್ರನೇ ಕೇಳಂಬರ್ರಿ ಹೊಲಿಗೆಗ್ ಬರೋ ಟೈಮಿಂಗ್ ಏನಂತ ಹೇಳಿ. ಹೊಲಿಗೆಗ್ ಬರೋ ಟೈಮಿಂಗ್ ಹೇಳ್ರಿ. ಹೊಲಿಗೆ ಕ್ಲಾಸಿಗೆ ಬರೋ ಟೈಮ್ 11 ಗಂಟೆನಿಂದ 1 ಗಂಟೆ ತನಕ ಒಂದು ಬ್ಯಾಚ್ ಐತಿ. ಮಧ್ಯಾಹ್ನ 3 ಗಂಟೆನಿಂದ 5 ಗಂಟೆ ತನಕ ಇನ್ನೊಂದು ಬ್ಯಾಚ್ ಐತಿ. 6 ಗಂಟೆನಿಂದ 7 ಗಂಟೆ ತನಕ ಇನ್ನೊಂದು ಬ್ಯಾಚ್ ಐತಿ. ಒಟ್ಟು 3 ಬ್ಯಾಚ್ ಅದ. ಮತ್ತೆ ಯಾವ ಟೈಪ್ಸ್ ಎಲ್ಲ ಹೊಲಿತೀವಿ? ನಾವು ಸಾದಾ ಬ್ಲೌಸ್ ಇಂದ ಹಿಡ್ಕೊಂಡು ಎಲ್ಲ ಈಗ ಮಾಡೆಲ್ ಏನೇನು ಹೊಸ ಟೈಪ್ಸ್ ಅದಾವ ಎಲ್ಲ ಟೈಪ್ಸ್ ಬ್ಲೌಸ್ಗಳು ನಾನು ಹೊಲಿತೀನಿ ಮತ್ತು ಕಲ್ಸೋರಿಗೆ ಕಲಿಸ್ಕೊಡ್ತೀನಿ. ಸಾದಾ ಬ್ಲೌಸ್ ಮತ್ತು ಮಾಡೆಲ್ ಬ್ಲೌಸ್, ಬೊಟ್ನೆಕ್ ಎಲ್ಲ ಥರದ ಬ್ಲೌಸ್ಗಳು ಮತ್ತು ಲಾಂಗ್ ಫ್ರಾಕ್, ಚೂಡಿ, ಹೊಸ ಮಾಡೆಲ್ಸ್ ಯಾವ ಥರ ಡಿಸೈನ್ಸ್ಗಳು ಇರ್ತಾವೆ, ನೆಕ್ ಅದೆಲ್ಲ ನಾವು ಹೊಲಿತೀವಿ ಮತ್ತು ನಮ್ಮ ಸ್ಟೂಡೆಂಟ್ಗೆ ಕಲಿಸ್ಕೊಡ್ತೀವಿ. ನಮ್ಗೆ ಅರ್ಜೆಂಟಿಗೆ ಬ್ಲೌಸ್ ಬೇಕಂದ್ರೆ ನೀವು ಎಷ್ಟು ದಿನ ತಗೋತೀರಿ ಹೊಲ್ಕೊಡಕ? ಅರ್ಜೆಂಟ್ ಬೇಕಂದ್ರೆ ಒಂದು ತಾಸ್ನಾಗ ಅಂದ್ರೆ ಒಂದು ತಾಸ್ನಾಗ ಹೊಲ್ಕೊಡ್ತೀವಿ ನಾವು. ಹಾಂ ರೀ. ಒಂದು ಸ್ವಲ್ಪ ಟೈಮ್ ಕೊಟ್ಟರು ಒಂದು ಅರ್ಧ ದಿನದಾಗ ಹೊಲ್ಕೊಡ್ತೀವಿ. ಹಾಂ ಸರಿ. ನಾವು ನಾನು ಯಾವ ಮಾಡೆಲ್ಸ್ಗಳು ಕಟಿಂಗ್ ಮಾಡಿ ಹೊಲಿತೀನಿ ಅವೆಲ್ಲ ನಮ್ಮ ಸ್ಟೂಡೆಂಟ್ಗಳಿಗೆ ಹೇಳ್ಕೊಟ್ಟಿನಿ ಈಗ ಆಲ್ರೆಡಿ. ಈಗ ಬರೋ ಸ್ಟೂಡೆಂಟ್ಗಳಿಗೆ ನಾವು ಹೇಳ್ಕೊಡ್ತೀವಿ ಅದೇ ಮಾಡೆಲ್ಸ್ ಎಲ್ಲನೂ. ಹಾಂ ರೀ. ನಾನು ಬಟ್ಟೆ ಹೊಲಿಲಿಕ್ಕಂತ 25 ವರ್ಷ ಆಯ್ತು ನಾನು. ಹಾಂ, ಫುಲ್ ಎಕ್ಸ್ಪೀರಿಯನ್ಸ್ ಆದ್ರಿ ಅಂದ್ರೆ? ಭಾಳ ವರ್ಷ ಆಗ್ಯದ ನಾವು ಹೊಲಿಲಿಕ್ಕಂತ. ಹಾಂ ರೀ. ಸಾಕಷ್ಟು ಜನ ನನ್ನ ಹತ್ರ ಕಲ್ತು ಹೋಗ್ಯಾರ. ಎಲ್ಲರೂ ಅವ್ರವ್ರು ಚಲೋ ಹೊಲ್ಕೊಂಡು ಅದೇ ಅವರೇ ಒಂದೊಂದು ಕ್ಲಾಸಸ್ಗಳು ಮಾಡ್ಕೊಂಡು ಬಟ್ಟೆ ಒಂದು ಅವರು ಒಂದು ಜೀವನ ಮಾಡ್ಕೊಳ್ತಾರೆ. ಇವ್ರ ಲೊಕೇಶನ್ ಬಂದ್ಬಿಟ್ಟು ಪೊಲಿಟಿಷಿಯನ್ ಆಪೋಸಿಟ್ ರೋಡನೇ ನೋಡ್ರಿ. ಸ್ಟ್ರೇಟ್ ಬಂದ್ರೆ ಇಲ್ಲಿ ಬೋರ್ಡ್ ಹಾಕ್ಯಾರಿ ಹೊರಗೆ ಶಾಂತ ತರಬೇತಿ ಕೇಂದ್ರ ಅಂತ ಹೇಳಿ. ಇನ್ನು ಏನ್ ಯೋಚನೆ ಮಾಡಕತ್ತೀರಿ, ಬರ್ರಿ ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ, ಎಲ್ಲರೂ ಅಡ್ಮಿಷನ್ ಮಾಡ್ರಿ. ಮೇಡಮ್ ಅವರು ಏನೇನು ಹೇಳಿದ್ರ ಅಂತ ಹೇಳಿ. ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದ್ರೆ ನಾನು 1 ಮಂತ್ ಇಲ್ಲೇ ಕ್ಲಾಸ್ ಕಲ್ತು ಹೋಗಿನ್ರಿ. ಭಾಳ ಸೂಪರ್ ಆಗಿ ಹೇಳ್ಕೊಡ್ತಾರಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಕತ್ತೀನಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡ್ರಿ ಎಲ್ಲರಿಗೂ. ಬಾಯ್.